ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರಗಳು. SLN ಆಸ್ಟ್ರೋಟೆಕ್. ನಾನು GK ಗುರುರಾಜ್. ನಕ್ಷತ್ರಗಳ ಒಂದು ಭವಿಷ್ಯವಾಣಿ. ಏಪ್ರಿಲ್ 14ನೇ ತಾರೀಕಿಂದ ಮೇ 14ನೇ ತಾರೀಕು ಜನಿಸಿದವರೆಗೆ ಈ ನಕ್ಷತ್ರದ ಫಲದಿಂದ ಅವರ ಜೀವನ ಹೇಗೆ ಸುಗಮವಾಗಿ ನಡೆಯುತ್ತೆ ಅನ್ನೋದು. ಈ ಜ್ಯೋತಿಷ್ಯದಲ್ಲಿ ಹಲವಾರು ವಿಭಾಗಗಳಿದೆ, ಡಿವಿಷನ್ಸ್ ಇದೆ. ಈಗ ಡಾಕ್ಟ್ರು ಪದವಿ ಅಂತ ಕೂಡಲೇ ಒಬ್ರು ಮೂಳೆ ತಜ್ಞರು, ಒಬ್ರು ENT ಸ್ಪೆಷಲಿಸ್ಟು, ಹೀಗೆ ಒಂದು ವಲಯದಲ್ಲಿ ಹಲವಾರು ವಲಯಗಳಿದೆಯೋ ಹಾಗೆ ಈ ಜ್ಯೋತಿಷ ವಿಭಾಗದಲ್ಲೂ ವಿಂಶೋತ್ತರಿ ಅಂತ ಇದೆ, ಅಷ್ಟಕ ವರ್ಗ ಅಂತ ಇದೆ, ಸುದರ್ಶನ ಚಕ್ರ ಅಂತ ಇದೆ, ಇನ್ನು ಹಲವಾರು. ಈಗ ನೋಡಿ, ನಕ್ಷತ್ರ ಫಲಗಳಂತಿದೆ. ಬರೀ ಕೇವಲ ಗೋಚಾರ ಫಲದಿಂದನೇ ನಾವು ಜ್ಯೋತಿಷ್ಯದ ಮಾರ್ಗವನ್ನು ತಿಳಿಬಹುದು. ಮತ್ತೊಂದು ವಿಷಯ ಹೇಳ್ತಾ ಇದ್ದೀನಿ, ಯಾರು ತಮಗೆ ಹುಟ್ಟಿದ ದಿನಾಂಕವೇ ಗೊತ್ತಿರಲ್ಲ ಅಂಥವರಿಗೂ ಸಹಿತ ಇದು ಈ ನಕ್ಷತ್ರದ ಒಂದು ಜಾಲದಿಂದ, ಅಂದ್ರೆ ಮಾರ್ಗದರ್ಶನದಿಂದ ಅವರ ಬದುಕು ತಿಳುವಳಿಕೆ ಉಂಟಾಗತ್ತೆ. ಈ ತರ ಹೇಳುವಂತ ಈ ಒಂದು ಫಲ ವಿಭಾಗ ಅವರಿಗೆ ಅದು ಅಪ್ಲೈ ಆಗುತ್ತೆ. ಏಪ್ರಿಲ್ 14ನೇ ತಾರೀಕಿಂದ ಮೇ 14ನೇ ತಾರೀಕು ಹುಟ್ಟಿದಂಥವರಿಗೆ ಇದು ಅಪ್ಲೈ ಆಗೋದು. ಅದನ್ನು ನಾವು ತಿಳಿಯೋಣ ಬನ್ನಿ. ಮೊದಲಿಗೆ ಅಲ್ಲಿ ಮೇಷರಾಶಿಯಲ್ಲಿ 3 ನಕ್ಷತ್ರ, ಅಶ್ವಿನಿ, ಭರಣಿ, ಕೃತಿಕ ಹಾಗೂ 9 ಪಾದಗಳು ಬರುತ್ತೆ. ಅದರಲ್ಲಿ ಚಂದ್ರ, ರವಿ ಇವರೆಲ್ಲ ಇದ್ರೆ, ಇನ್ನು ಉಳಿದಿದ್ದಂತ ಗ್ರಹಗಳು ಬೇರೆ ಬೇರೆ ಕಡೆ ಇದ್ರೆ ಆಯಾ ಬದುಕಿನ ಮಾರ್ಗಗಳು ಬೇರೆ ಬೇರೆ ಇರುತ್ತೆ. ಮೊದಲಿಗೆ 1ನೇ ಪಾದದಲ್ಲಿ ಹುಟ್ಟಿದವರು ಅತಿ ಹೆಚ್ಚು ಬುದ್ಧಿವಂತರು. ಅಶ್ವಿನಿ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದವರು ಅತಿ ಬುದ್ಧಿವಂತರು ಮತ್ತೆ ಆಡಳಿತಗಾರರು. ಈ ರೀತಿಯಾದಂಥ ವಾತಾವರಣ ಇವರಲ್ಲಿ ಇರೋದ್ರಿಂದ, ಅಂದ್ರೆ ಇಂಥ ಲಕ್ಷಣ ಒಳಗಡೆಯಿಂದನೇ ರಕ್ತಗತವಾಗಿ ಬಂದಿರೋದ್ರಿಂದ ಇವರ ಜೀವನಕ್ಕೆ ಹಲವಾರು ಸಮಸ್ಯೆಗಳನ್ನು ತಂದುಕೊಳ್ಳಲ್ಲ. 2ನೇ ಪಾದದಲ್ಲಿ ಹುಟ್ಟಿದವರು ಶಾಂತ ಸ್ವಭಾವದವರು, ಕಷ್ಟಗಳನ್ನು ಸಹಿಷ್ಣುತೆಯನ್ನ ಪಡೆಯೋರು. ಹಾಗಾದ್ರೆ ಇವ್ರೇನು ಶಾಂತ ಸ್ವಭಾವ ಇದೆ, ಇವ್ರೇನು ಸಮಸ್ಯೆ ತಂದ್ಕೊಂತಾರ ಅಂತ ಪ್ರಶ್ನೆ ಬಂದ್ರೆ, ಹೌದು. ಹೇಗೆ? ಶಾಂತ ಸ್ವಭಾವದಿಂದ ಯಾವಾಗಾದ್ರೂ ಏನಾದ್ರು ಒಂದು ಕಷ್ಟದಲ್ಲಿದ್ದಂಥ ವ್ಯಕ್ತಿಗೆ ಉಪಕಾರ ಮಾಡ್ತಾರೆ. ಆ ಉಪಕಾರ ಮಾಡಿದಂಥ ವ್ಯಕ್ತಿ ಇವರಿಗೆ ಹಿಂದಿರುಗಿಸಿ ಕೊಡಲ್ಲ ಅಂತ ಇಟ್ಕೊಳ್ಳಿ. ಇದು ಸಹಜ, ಸಮಾಜದಲ್ಲಿ ಇದಾಗುವಂತ ಸಹಜ. ಆಗ ಏನ್ ಮಾಡ್ತಾರೆ ಇವರು? ಶಾಂತ ಸ್ವಭಾವದಿಂದನೇ ಏನಪ್ಪಾ ನಾನು ಕೊಟ್ಟಿದ್ದೀನಿ ಕೊಡು ಅಂತ. ಇವತ್ತಿನ ಕಲಿಯುಗದಲ್ಲಿ ನಡೆಯಲ್ಲ. ಅದಕ್ಕೆ ಶಾಂತ ಸ್ವಭಾವದಿಂದ ಈ ರೀತಿ ಇರೋದ್ರಿಂದ ಆ ಕೊಟ್ಟ ವಸ್ತುವಿನ ವ್ಯಕ್ತಿಯಲ್ಲಿ ಪುನಃ ಪಡಿಬೇಕಾದ್ರೆ ಇವರಿಗೆ ಹಲವಾರು ಸಮಸ್ಯೆಗಳು ಉಂಟಾಗತ್ತೆ. ಆ ಗುಣದಿಂದ, ಆ ಒಂದು ಭಾಗದಿಂದ ಏನಾಗತ್ತೆ, ಇವರಿಗೆ ಹಲವಾರು ರೀತಿಯಲ್ಲಿ ಸಮಸ್ಯೆ ಸಿಕ್ಕಾಕೊಂತಾರೆ. ಅದರಲ್ಲೂ ಸಹಿತ ಒಂದು ವೇಳೆ ಸಂಧಿಕಾಲ ಬಂದಿದ್ರೆ, ಸಾಮಾನ್ಯವಾಗಿ ಶುಕ್ರ ದೇಶ ಮುಗಿದು ರವಿ ದೇಶ ಬಂದ್ರೆ ಸಂಧಿಕಾಲ ಬರುತ್ತೆ. ಆ ಸಂಧಿಕಾಲದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಇನ್ನ 3ನೇ ಪಾದದಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಮುಖದಲ್ಲಿ ಕೋಪದ ಭಾವನೆ ಇರುತ್ತೆ. ಅವರಲ್ಲಿ ಹೇಗೆ ಶಾಂತದ ಭಾವನೆ ಇರುತ್ತೋ ಹಾಗೆ ಇವರಲ್ಲಿ 3ನೇ ಪಾದ, ಅಶ್ವಿನಿ ನಕ್ಷತ್ರದ 3ನೇ ಪಾದ ಹುಟ್ಟಿದವರಿಗೆ ಕೋಪದ ಭಾವನೆ ಇರುತ್ತೆ. ಆದರೆ ಇವರು ಒಳ್ಳೆಯವರು, ಮಾತು ಗಡಸಾಗಿರುತ್ತೆ, ಆದರೆ ಒಳ್ಳೆಯವರು, ಆದರೆ ಯಾರನ್ನು ನಂಬೋದಿಲ್ಲ. ಹಾಗಾಗಿ ಇವರ ಜೀವನವನ್ನ ಆಗಾಗ ಸ್ವಲ್ಪ ತೂಗುಯಾಲೆ ನಡೀತಾ ಇರುತ್ತೆ, ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಇನ್ನು 4ನೇ ಪಾದ, ಅಶ್ವಿನಿ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದವರು ಕರಕುಲಶಗಳನ್ನು ಮಾಡುವಂಥವ್ರು, ಕೌಶಲ್ಯತೆಗಳನ್ನು ಮಾಡುವಂಥವ್ರು. ಇವರೊಂಥರ ಜೀವನ ಚೆನ್ನಾಗಿ ನಡೆಸುವಂತಹ ವ್ಯಕ್ತಿ, ಶ್ರೇಷ್ಠತೆಯನ್ನು ಪಡಿತಾರೆ, ಕೀರ್ತಿಶಾಲಿ ಆಗ್ತಾರೆ. ಚೆನ್ನಾಗಿ ಎಲ್ಲ ತಾವು ಚೆನ್ನಾಗಿ ಓದಿ ಬರೆದು ಮಾಡಿ ಅದರಿಂದ ಕೀರ್ತಿ ಬೇರೆ ಯಶಸ್ಸು ಬೇರೆ. ಯಶಸ್ಸು ಎಲ್ಲಾ ಕಡೆ ಹರಡುತ್ತೆ, ಕೀರ್ತಿ ಒಬ್ಬರಿಂದ ಬಾಯಿಯಿಂದ ಇನ್ನೊಬ್ಬರಿಗೆ ಕೀರ್ತಿ ಬರ್ತಾ ಇರುತ್ತೆ. ಇದು ವ್ಯತ್ಯಾಸ. ಈ ರೀತಿ ಕೀರ್ತಿಗಳನ್ನ ಇವರು ಪಡೆಯುವಂತರಾಗಿರ್ತಾರೆ. ಕೆಲವು ಸಮಯದಲ್ಲಿ ಇವರಿಗೆ ಶತ್ರುಗಳಿಂದ ಅಡಚಣೆ ಉಂಟಾಗುತ್ತೆ, ಗುಪ್ತ ಶತ್ರುಗಳು ಅಂತ ಕರೀತಾರೆ. ಇದು ಎಚ್ಚರಿಕೆ ವಹಿಸಿದ್ರೆ ಜೀವನ ಚೆನ್ನಾಗಿರುತ್ತೆ. ಇನ್ನು ಭರಣಿ ನಕ್ಷತ್ರಕ್ಕೆ ಬರೋಣ. ಈಗ ಭರಣಿ ನಕ್ಷತ್ರ 1ನೇ ಪಾದಕ್ಕೆ ಇವರು ಚೆನ್ನಾಗಿ ಮಾತಾಡ್ತಾರೆ, ವ್ಯಾಕರಣಬದ್ಧವಾಗಿ ಚೆನ್ನಾಗಿ ಮಾತಾಡ್ತಾರೆ. ಸ್ವಲ್ಪ ವ್ಯವಹಾರಗಳಲ್ಲಿ ಸ್ವಲ್ಪ ಕಡಿಮೆ, ಆ ಒಂದು ಬುದ್ಧಿಶಕ್ತಿ ಕಡಿಮೆ ಇರುತ್ತೆ. ಆದ್ರಿಂದ ಇವರು ಸ್ವಂತ ದುಡಿಮೆ ಮಾಡಿದ್ರೆ, ಅಂದ್ರೆ ಎಲ್ಲರೂ ಕೆಲ್ಸಕ್ಕೆ ಹೋಗಿ ತಮಗೇನು ಗೊತ್ತಿರುತ್ತೋ ಆ ಒಂದು ಕುಶಲತೆ ಕೆಲಸವನ್ನು ಮಾಡಿದ್ರೆ ಇವರು ಬದುಕು ಜೀವನ ತುಂಬಾ ಹಸನಾಗಿರುತ್ತೆ. ಇನ್ನು ಭರಣಿ ನಕ್ಷತ್ರ 2ನೇ ಪಾದಕ್ಕೆ ಹೋದ್ರೆ ಇವರ ಆಕರ್ಷಕವಾದಂಥ ದೇಹ ಇರುತ್ತೆ. ಇವರು ವಸ್ತ್ರಾಭರಣಗಳಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿರ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಇವರು ಪ್ರಖ್ಯಾತಿಯನ್ನು ಪಡಿತಾರೆ. ಯಾವುದೇ ವಲಯ ಆಗಿರ್ಬೋದು, ಅವ್ರು ಯಾವುದೇ ಕೆಲಸ ಮಾಡಿದ್ರು ಸಹಿತ ಆಸಕ್ತಿ ಕೊಟ್ಟು ಕೆಲಸ ಮಾಡೋದ್ರಿಂದ ಇವರು ಚೆನ್ನಾಗಿ
ಚಿಕ್ಕ ವಯಸ್ಸಿಂದಾನೇ ಪ್ರಖ್ಯಾತಿ, ಅಂದ್ರೆ ಒಳ್ಳೆ ಹೆಸರುವಾಸಿ ಮಾಡ್ತಾರೆ. ಇನ್ನು ಭರಣಿ ನಕ್ಷತ್ರ 3ನೇ ಪಾದಕ್ಕೆ ಇವರಿಗೆ ತಾಯಿಯ ಸೌಕರ್ಯ ಬಹಳ ಚೆನ್ನಾಗಿರುತ್ತೆ. ಮತ್ತೆ ಬಹು ಶ್ರಮಜೀವಿಯಾಗಿರ್ತಾರೆ, ಇವರು ಒಳ್ಳೆ ಶ್ರಮಜೀವಿಯಾಗಿರ್ತಾರೆ. ತನ್ನ ಬಂಧು ಬಳಗದವರಿಗೆ ತನ್ನ ಬಂಧು ಬಳಗ ಏನ್ ಇರ್ತಾರಲ್ಲ ಅವರ ಸರಿಸಮಾನವಾಗಿ ಚೆನ್ನಾಗಿ ಬಾಳಿ ಬದುಕ್ತಾರೆ. ಇದು ಏಪ್ರಿಲ್ 14ನೇ ತಾರೀಕಿಂದ ಮೇ 14ನೇ ತಾರೀಕಿನವರೆಗೆ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಇನ್ನು ಭರಣಿ ನಕ್ಷತ್ರ 4ನೇ ಪಾದದವರಿಗೆ ಕಾರ್ಯಸಿದ್ಧಿ, ಸಮಾಜದ ವ್ಯಕ್ತಿ, ಗಣ್ಯಾತಿ ಗಣ್ಯ ವ್ಯಕ್ತಿ, ಇಂಥವರೆಲ್ಲ ರಾಜಕೀಯ ವಲಯದಲ್ಲಿ ಬಹಳ ಚೆನ್ನಾಗಿ ಫೋಕಸ್ ಮಾಡಿ ಅವರ ಆ ಒಂದು ವಲಯದಲ್ಲಿ ತುಂಬಾ ಚೆನ್ನಾಗಿ ಆಡಳಿತ ಮಾಡ್ತಾರೆ. ಯಾಕೆ ಅಂದ್ರೆ ಇವರಲ್ಲಿ ಒಂದು ಶಕ್ತಿ ಇದೆ, ಏನ್ ಗೊತ್ತಾ? ಒಳ್ಳೆಯವರಿಗೆ ತುಂಬಾ ಒಳ್ಳೆಯವರು, ಕೆಟ್ಟವರಿಗೆ ತುಂಬಾ ಕೆಟ್ಟವರು. ತನ್ನ ಏನು ಶತ್ರುಗಳು ಇರ್ತಾನಲ್ಲ ಆ ಶತ್ರುಗಳ ಜೊತೆ ಮಿತ್ರನಂತೆ ವರ್ತನೆ ಮಾಡಿ ಅವ್ರನ್ನ ಎಲ್ಲಿಟ್ಟಿರ್ಬೇಕು ಅಲ್ಲಿಟ್ಟಿರ್ತಾನೆ. ಅದಕ್ಕೆ ಇವರಿಗೆ ಸಮಸ್ಯೆಗಳು ಬಂದರೂ ಅದನ್ನು ಎದುರಿಸುವ ಶಕ್ತಿ ಇವರಿಗೆ ತುಂಬಾ ಫೋಕಸ್ ಮತ್ತು ತಾಕತ್ತು ಇವರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಭರಣಿ ನಕ್ಷತ್ರದಲ್ಲಿ 4ನೇ ಪಾದದಲ್ಲಿ ಹುಟ್ಟಿದವರಿಗೆ. ಇನ್ನು ಕೃತಿಕಾ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದವರಿಗೆ, ಇವರೊಂಥರ ಬುದ್ಧಿಜೀವಿ. ಇವರನ್ನು ನೋಡಿ ಒಂಥರ ನಮಗೂ ಒಂದು ಪ್ರೇರಣೆ ಉಂಟಾಗತ್ತೆ. ಇವನ್ ನೋಡಿದ್ರೆ ನಾವು ಇವನ್ ಆಕ್ಟಿವಿಟೀಸ್ ಇರಬೇಕು, ಇವನ್ ತರ ಮಾತಾಡೋದು ಕಲಿಬೇಕು, ಇವನ್ ತರ ನಾವು ಈ ರೀತಿ ಚಟುವಟಿಕೆಗಳಿಂದ ಇರಬೇಕು ಅನ್ನೋ ಒಂದು ಪ್ರಯೋಜನ ನಮ್ಮಲ್ಲಿ ಮನಸ್ಸಿಗೆ ಬರುತ್ತೆ, ಬುದ್ಧಿಗೆ ಬರುತ್ತೆ. ಇವರ ಬುದ್ಧಿಶಕ್ತಿ ಇನ್ನೊಬ್ಬರಿಗೆ ತುಂಬಾ ಉಪಕಾರ ಆಗುತ್ತೆ, ಅದು ಬಹಳ ಪ್ರಯೋಜನ ಆಗುತ್ತೆ. ಆದ್ರೆ ಇವರು ತುಂಬಾ ಆಲೋಚನೆ ಮಾಡ್ತಾರೆ. ಅದನ್ನ ಕಡಿಮೆ ಮಾಡಿಬಿಟ್ರೆ, ಆ ಕಡಿಮೆ ಮಾಡಿ ಏನು ಆ ಸಮಯದಲ್ಲಿ ನಿರ್ಣಯ ತಗೋಬೇಕು. ಇವಾಗ ಬಸ್ ಬಂತು ಅಂತ ಇಟ್ಕೊಳ್ಳಿ, ಇವ್ರು ಹೋಗ್ಬೇಕಾಗಿರೋ ಬಸ್ ಬಂತು, ಅಲ್ಲಿ ನಿರ್ಣಯ ಮಾಡ್ತಾ ಕೂತಿರ್ತಾರೆ. ಈ ಬಸ್ ಎಲ್ಲಿಗೆ ಹೋಗ್ಬೋದು, ಎಲ್ಲಿ ನಿಲ್ಬಹುದು, ಎಲ್ಲೆಲ್ಲಿ ಹೋಗ್ಬೋದು ಅಂತ ಈಗ ಆಲೋಚನೆ ಮಾಡ್ತಿದ್ರೆ ಆ ಬಸ್ ಡ್ರೈವರ್ಗೆ ಇವನಿಗೆ ಆಲೋಚನೆ ಗೊತ್ತಿರಲ್ಲ, ಅಪರಂತ ಹೊಟ್ಟೋಗ್ತಾನೆ. ಆಗೇನಾಯ್ತು ಹೇಳಿ, ಆ ನಿರ್ಣಯ ಇವನಿಗೆ ಜೀವನದಲ್ಲಿ ಹೇಗೆ ಈ ಬಸ್ ಹೇಗೋಯ್ತು, ಆ ಬಸ್ ಅಲ್ಲಿ ಹೋಗುವಂತ ಒಂದು ಕಾಲಮಾನ ಪರಿಸ್ಥಿತಿ ಹೇಗೆ ಅಡ್ಡಿ ಆಯ್ತು, ಹಾಗೆ ಇವ್ರ ಜೀವನದ ಹೋಗುವಂತ ಮಾರ್ಗದರ್ಶನ ಅಂದ್ರೆ ಅವರ ಜರ್ನಿ, ಅವರ ಪ್ರಯಾಣ, ಅದು ತೊಂದರೆ ಆದೀತು. ಅಷ್ಟು ಆಲೋಚನೆ ಬೇಡ, ಸರಸರ ಮುಂದುವರಿಸಿ ಅಂತ ಹೇಳ್ತಾ ಈ ನಕ್ಷತ್ರಗಳ ರಾಶಿಗಳ ಬಗ್ಗೆ, ಮೇಷರಾಶಿಗೆ ಈ 3 ನಕ್ಷತ್ರಗಳ ಬಗ್ಗೆ ಫಲವನ್ನು ಹೇಳಿದ್ದೀನಿ. ಇದರಂತೆ ಆ ಜೀವನಗಳು ಇರುತ್ತೆ. ಇದರ ಮೇಲೆ ದಶಾಕಾಲಗಳು, ಭುಕ್ತಿ ಕಾಲಗಳು, ಆಯಾ ಗ್ರಹಗಳ ಪರಿಸ್ಥಿತಿ ಕಾಲಗಳು ಇನ್ನೂ ಹೆಚ್ಚು ಫಲಗಳನ್ನು ಕೊಡುವಂತಹ ಒಂದು ವಾತಾವರಣ ಅಂತ ಇರುತ್ತೆ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು.